ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಪರಿಮಾಣಗಳ ಹೋಲಿಕೆ ಈ ಅಧ್ಯಾಯದ 10ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ತರಗತಿಯಲ್ಲಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯ 60% ರಷ್ಟು ಹುಡುಗಿಯರಿದ್ದು ಅವರ ಸಂಖ್ಯೆ 18 ಆದರೆ ಹುಡುಗರ ಸಂಖ್ಯೆಯು ಓಕೆ. ಸೊ ಹಾಗಾದ್ರೆ ಇಲ್ಲಿ ಹುಡುಗಿಯರ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 60% ರಷ್ಟು ಹುಡುಗಿಯರಿದ್ದಾರೆ. ಸೊ ಅವರ ಸಂಖ್ಯೆ 18 ಆಗಿದ್ರೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನ ನಾವು ಎಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಕ್ಸ್ ಇಟ್ಕೊಂಡ್ರೆ, ಸೊ ಪ್ರಶ್ನೆಯ ಪ್ರಕಾರ ಏನ್ ಹೇಳಿದ್ದಾರೆ, ಎಕ್ಸ್ ನ 60%. ಸೊ ಎಕ್ಸ್ ನ 60% ಮೀನ್ಸ್ ಅದರ ಸಂಖ್ಯೆ ಎಷ್ಟಾಯ್ತು, 18 ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಎಕ್ಸ್ ಗುಣಿಸು 60%, 60 ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು 18. ಓಕೆ, ಸೊ ಈಗ ಇದನ್ನ ಸಾಲ್ವ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 18 ಗುಣಿಸು 100 ಡಿವೈಡೆಡ್ ಬೈ 60. ಸೊ 0 ಕ್ಯಾನ್ಸಲ್ ಆಗುತ್ತೆ. 6 1 6, 6 3 18, 10 3 30 ಆಗತ್ತೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಹೇಳಿ, 30 ಬರ್ತಾ ಇದೆ. ಹಾಗಾದ್ರೆ ತರಗತಿಯಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟಾಗತ್ತೆ ಹೇಳಿ, 30. ಸೊ ಅದರಲ್ಲಿ 18 ಜನ ಹುಡುಗಿಯರಿದ್ದಾರೆ ಅಂದ್ರೆ, ಸೊ ಹುಡುಗರ ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ 30 ಮೈನಸ್ 18 ಮಾಡಿದ್ರೆ ಸೊ 12 ಬರುತ್ತೆ. ಹಾಗಾದ್ರೆ 12 ಏನ್ ಹೇಳಿ, ಹುಡುಗರ ಸಂಖ್ಯೆ ಆಗತ್ತೆ. ಹಾಗಾದ್ರೆ ಕೊಟ್ಟಿರುವಂತಹ ಆಯ್ಕೆಯಲ್ಲಿ ಎ ಸರಿಯಾದ ಆಯ್ಕೆ ಆಗತ್ತೆ. ಓಕೆ, ಥ್ಯಾಂಕ್ ಯು.